ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ನೋಡಿ ವೀಕ್ಷಕರೇ, ನಾವು ಬಹಳಷ್ಟು ವಿಡಿಯೋಗಳನ್ನ ಮಾಡಿ ನಿಮಗೆ ಕೊಡ್ತಾ ಇರ್ತೀವಿ. ಏನು ಉದ್ದೇಶ ಅಂತ ಹೇಳಿದ್ರೆ, ನಿಮಗೆ ಜ್ಞಾನದ ಅರಿವಾಗಲಿ, ಕೆಲವು ಮಂತ್ರಾತಂತ್ರಗಳ ಪರಿಚಯ ಆಗಲಿ, ಕೆಲವು ವಿಷಯಗಳ ಪರಿಚಯ ಆಗಲಿ ಅಂಥೇಳಿ ಈ ಥರದ ಒಂದು ವಿಡಿಯೋಗಳನ್ನ ಮಾಡ್ತಾ ಇರೋದು. ಇದು ಮಾಡಬೇಕಾದ್ರೂ ಕೂಡ ಬಹಳಷ್ಟು ಕಷ್ಟಗಳು ಬರ್ತವೆ, ಎಷ್ಟೋ ಡಿಸ್ಟರ್ಬ್ಗಳಾಗ್ತವೆ. ಆದರೂ ಕೂಡ ನಿಮಗೆ ಈ ಒಂದು ಮಾಹಿತಿ ತಲುಪಲೇಬೇಕು ಅಂತ ಹೇಳಿ ಇಷ್ಟು ಕಷ್ಟದಲ್ಲೂ ಕೂಡ ಈ ಒಂದು ವಿಡಿಯೋಗಳನ್ನ ಮಾಡಿ ನಿಮಗೆ ಕೊಡ್ತಾ ಇರ್ತೀವಿ. ಒಂದಷ್ಟು ದಿನ ವಿಡಿಯೋನೇ ಮಾಡೋಕ್ಕಾಗೋದಿಲ್ಲ, ಕಷ್ಟ ಆಗಿಬಿಡುತ್ತೆ. ವಿಚಾರಗಳು ಬಹಳಷ್ಟು ಇದೆ ಹೇಳ್ಕೊಡುವಂಥದ್ದು. ಯಾಕಂದರೆ ನನ್ನಲ್ಲಿರುವಂಥ ಗ್ರಂಥಗಳಿದೆಯಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥ ಗ್ರಂಥಗಳು, ಬೇಕಾದಷ್ಟು ವಿಚಾರಗಳಿದೆ. ಇವತ್ತು ನಿಮಗೆ ಒಂದು ಅದೃಷ್ಟ ತರುವಂಥ ವಿಚಾರದ ಬಗ್ಗೆ ಹೇಳ್ತೀನಿ. ನೀವೆಲ್ಲ ತಮ್ಮನ್ನೆಲ್ಲ ನೋಡಿರ್ತೀರ, ಮನೆಯ ಬಾಗಿಲು, ಆ ಬಾಗಿಲ ಮೇಲೆ ಒಂದು ಚಿಹ್ನೆಯನ್ನು ಹಾಕುವಂಥದ್ದು ಅಂತ. ನೋಡಿ, ಮನೆಯ ಬಾಗಿಲು ವಾಸ್ತುದ್ವಾರ ಅಂತೇಳಿ ಕರಿತೀವಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನಿಮ್ಮದು ಸ್ವಂತ ಮನೆ ಇರ್ಬೋದು, ಬಾಡಿಗೆ ಮನೆ ಇರ್ಬೋದು, ನಿಮಗೆ ಸರಿ ಹೊಂದುವಂತಹ ಒಂದು ಬಾಗಿಲನ್ನು ನೋಡಿಕೊಂಡೇ ನೀವು ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ ವಾಸ್ತುದ್ವಾರ, ವಾಸ್ತು ಬಾಗಿಲು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ವಾಸ್ತುದ್ವಾರದಲ್ಲಿ ವಿಶೇಷವಾಗಿ ನಮ್ಮ ಋಷಿಮುನಿಗಳು ಇಂತಿಂಥ ರಾಶಿಗಳಿಗೆ ಇಂತಿಂಥ ಬಾಗಿಲು ಅಂಥೇಳಿ ಮಾಡಿಟ್ಟಿದ್ದಾರೆ. ಅಂತಹ ಬಾಗಿಲಿಗೆ ನಾವು ಹೋಗಿದಾಗ ನಮಗೆ ವಾಸ್ತು ಚೆನ್ನಾಗಿದ್ದಾಗ ಒಂದಷ್ಟು ಅಭಿವೃದ್ಧಿ ಅನುಕೂಲಗಳು ಕಂಡುಬರುತ್ತೆ. ಹಾಗಾಗಿ ತಾವ್ಯಾರಾದರೂ ವಾಸ್ತು ನೋಡಬೇಕು, ವಾಸ್ತುವನ್ನು ಪರೀಕ್ಷೆ ಮಾಡಿಸ್ಬೇಕು ಅಂದಾಗ ಖಂಡಿತವಾಗ್ಲೂ ಸಂಪರ್ಕ ಮಾಡ್ಬೋದು. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಇನ್ನು ನಾನು ಇವತ್ತಿನ ದಿವಸ ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮ ಮನೆ ಚೆನ್ನಾಗಿದ್ದರೂ, ನಿಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ನಿಮ್ಗೆ ಅನುಕೂಲ ಇದ್ದರೂ ಕೂಡ ಕೆಲವು ತೊಂದರೆಗಳು ಅಂತಕ್ಕಂಥದ್ದು ತಪ್ಪಲ್ಲ. ಉದಾಹರಣೆಗೆ ಹಣಕಾಸಿನ ಸಮಸ್ಯೆಗಳಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಮನೆಯಲ್ಲಿ ಯಾವಾಗಲೂ ಕೂಡ ಅಶಾಂತಿ ಇರ್ಬೋದು. ಇಂತಹ ಒಂದು ತೊಂದರೆಗಳು ಇದ್ದಾಗ ನೀವು ಮನೆಯನ್ನು ಶುದ್ಧಿ ಮಾಡಿಕೊಳ್ಳುವಂಥ ವಿಧಾನವನ್ನು ಹೋದ ವಿಡಿಯೋದಲ್ಲಿ ಹೇಳಿಕೊಟ್ಟೆ. ಆ ಥರ ನೀವು ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಇರುತ್ತೆ. ಆ ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದಾಗಲಿ, ಮನೆ ಒಳಗಡೆ ಆ ಮನೆಯ ಹೊಸ್ಲಿನ ಮೇಲ್ಗಡೆ ಕುದುರೆ ಲಾಳ ಹೊಡೆಯುವಂಥದ್ದು, ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೆಂಗಿನಕಾಯಿಯನ್ನು ಕಟ್ಟುವಂಥದ್ದು, ಅಥವಾ ಚಿಕ್ಕದಾಗಿರ್ತಕ್ಕಂಥ ದೇವರ ಒಂದು ಫೋಟೋವನ್ನು ಇಡುವಂಥದ್ದು ಬಹಳ ಮುಖ್ಯ ಮನೆಯ ಒಳಭಾಗದಲ್ಲಿ. ಇನ್ನು ಹೊರಭಾಗದಲ್ಲಿ ವಿಶೇಷವಾಗಿ ದೃಷ್ಟಿ ಗಣಪತಿ ಚಿತ್ರ ಆಗಿರ್ಬೋದು, ಅಥವಾ ರಾಕ್ಷಸನ ಚಿತ್ರ ಆಗಿರ್ಬೋದು, ಅಥವಾ ಭೂತರಾಜರ ಒಂದು ಚಿತ್ರ ಆಗಿರ್ಬೋದು, ಇಂತಹ ಚಿತ್ರಗಳನ್ನ ಹಾಕುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ದೃಷ್ಟಿ ಅಂತಕ್ಕಂಥದ್ದು ಯಾರಾದ್ರು ಬಂದು ನೋಡಿದಾಗ ಅದು ಹೋಗಲಿ ಅಂತ ಅನ್ನೋ ದೃಷ್ಟಿಯಿಂದ ಈ ಥರದ್ದು ಒಂದು ಚಿತ್ರವನ್ನು ಹಾಕ್ತಾರೆ. ಅದರ ಜೊತೆಗೆ ಮನೆಯ ಹೊರಗಡೆ ಒಂದು ವಿಶೇಷವಾಗಿರ್ತಕ್ಕಂಥ 5 ಮೂಲೆಯಲ್ಲಿ ಬರುವಂತಹ ಒಂದು ನಕ್ಷತ್ರಾಕಾರದ ಚಿತ್ರವನ್ನು ಬರೆದು, ಅದರ ಮಧ್ಯದಲ್ಲಿ ಸ್ವಸ್ತಿಕನ್ನು ಬರೆದು, ಇನ್ನು ಆ ನಕ್ಷತ್ರದ ಕೋನದೊಳಗೆ ಪಿರಮಿಡ್ ಆಕೃತಿಯ ಒಂದು ಆಕೃತಿಯನ್ನು ಬರೆದು, ಆ ಪಿರಮಿಡ್ ಒಳಗಡೆ ಶ್ರೀಂ ಅನ್ನುವಂಥ ಅಕ್ಷರವನ್ನು ಬರೆದು, ಅದನ್ನು ನಿಮ್ಮ ಮನೆಯ ಹೊರಗಡೆ ಗೋಡೆ ಮೇಲೆ ಒಂದು ಚಿಕ್ಕದಾಗಿರ್ತಕ್ಕಂಥ ಆ ಒಂದು ಚಿಹ್ನೆಯನ್ನು ನೀವು ಹಾಕಿಸಿದಾಗ, ಅದು ನಿಮಗೆ ಯಾರಾದರೂ ನಿಮ್ಮ ಮನೆಗೆ ಏನೇ ಒಂದು ಕೆಟ್ಟದ್ದು ಅಂದ್ಕೊಂಡು ಬಂದರೂ ಕೂಡ, ಅಥವಾ ಯಾರಾದರೂ ನಿಮಗೆ ಒಂದು ತೊಂದರೆ ಕೊಡಬೇಕು ಅಂತ ಅಂದ್ಕೊಂಡ್ರು ಬಂದರೂ ಕೂಡ, ಈ ಒಂದು ಚಿಹ್ನೆ ಅಂತಕ್ಕಂಥದ್ದು ಅವ್ರನ್ನೆಲ್ಲ ಓಡಿಸ್ಬಿಡುತ್ತೆ, ಧ್ವಂಸ ಮಾಡಿಬಿಡುತ್ತೆ. ಮತ್ತು ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ನಿಮ್ಮ ಮನೆ ಒಳಗಡೆ ಬರೋದಕ್ಕೆ ಬಿಡಲ್ಲ. ಇದರ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಆ ಮನೆಯ ಒಳಗಡೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿನ ಅದು ಕ್ರಿಯೇಟ್ ಮಾಡುತ್ತೆ. ವಿಶೇಷವಾಗಿ ನಿಮಗೆ ನಿಮ್ಮ ಮನೆಗೆ
ಒಳ್ಳೆಯ ಸುಖ ಶಾಂತಿ ನೆಮ್ಮದಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಗೂ ಧನಾಕರ್ಷಣೆ ಮಾಡೋದಕ್ಕೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಚಕ್ರ. ಈ ಚಕ್ರವನ್ನು ನೀವು ಗುರುವಾರದ ದಿನ ಸಂಜೆ ಕೂತ್ಕೊಂಡು ತಾವೇ ಅದನ್ನು ಬರೀರಿ ಅಥವಾ ಸ್ಟಿಕ್ಕರ್ ಮಾಡಿಸ್ಬಿಟ್ಟು ಮನೆಯ ಹೊರಗಡೆ ಅದನ್ನು ನೀವು ಹಾಕಿದಾಗ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ, ಅನುಕೂಲ, ಯಶಸ್ಸು ಎಲ್ಲವೂ ಸಿಗುತ್ತೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಆ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಿವ ಮತ್ತು ಪಾರ್ವತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಚಿಹ್ನೆ ಬಹಳ ಪಾಸಿಟಿವ್ ಎನರ್ಜಿಯನ್ನು ಕೊಡುವಂಥದ್ದು ಇರುತ್ತೆ. ಹಾಗಾಗಿ ಈ ಒಂದು ಕೆಲಸವನ್ನು ನೀವು ಮಾಡಿ, ಬಹಳ ಸರಳವಾಗಿರ್ತಕ್ಕಂಥ ಕೆಲಸ, ಇದರಲ್ಲಿ ಏನು ಖರ್ಚು ವೆಚ್ಚ ಏನೂ ಬರಲ್ಲ. ನೀವೇ ಮಾಡಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಗೆ ಒಳ್ಳೆಯ ಒಂದು ಸಂರಕ್ಷಣೆಯನ್ನು ಮಾಡಿಕೊಳ್ಳಿ. ನಮಸ್ಕಾರ.